ಇವತ್ತು CM ಪಟ್ಟಕ್ಕೆ ಯಾರ್ಯಾರೋ ಬಂದು ಟವಲ್ ಹಾಕ್ಬೋದು, ನಾನು ಆಗ್ಬೇಕು, ನಾನು ಜನನಾಯಕ ಅಂತ. ಫ್ಯಾಕ್ಟ್ ಅದಲ್ಲ. ಕಾಮನ್ ಸೆನ್ಸ್ ಇರೋನಿಗೆ ಅರ್ಥ ಆಗ್ತದೆ. DK ಅವರ ಸಂಘಟನೆ ಪರಿಶ್ರಮನೇ ಇವತ್ತು ಕಾಂಗ್ರೆಸ್ ಈ ಪ್ರಮಾಣದಲ್ಲಿ ಗೆಲುವು ಸಾಧಿಸೋದಕ್ಕೆ ಕಾರಣ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಗ್ರೌಂಡ್ ಅಲ್ಲಿ ಒದ್ದಾಡಿರೋದು DK ಶಿವಕುಮಾರ್. ಡೌಟೇ ಇಲ್ಲ. 136 ಸ್ಥಾನ ಗೆದ್ಬಿಡ್ತೀವ್ರಿ, ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿ ಇಷ್ಟೇ ಗೆಲ್ತೀವಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಷ್ಟೇ ಸ್ಥಾನಗಳನ್ನ ಗೆಲ್ಲುವಷ್ಟು ಸ್ಟ್ರಾಟಜಿ ಮಾಡುವಂತ ನಾಯಕ DK ಶಿವಕುಮಾರ್. ಹಾಗೆ DK ಸಂಘಟನೆ ಮಾಡ್ತಾರಲ್ಲ, ಆ ಚಾತಿ ಕೂಡ ಕಾಂಗ್ರೆಸ್ನಲ್ಲಿ ಯಾರಿಗೂ ಇಲ್ಲ. ಸಂಘಟನೆ ವಿಚಾರದಲ್ಲಿ DK ಬಿಟ್ರೆ ಇನ್ನೊಬ್ಬ ಇಲ್ವೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾವ ನಾಯಕತ್ವಕ್ಕೂ ಸಾಧ್ಯ ಇಲ್ಲ. ಅವ್ರು ಮಾಡಲ್ಲ. ಅದಕ್ಕೆ ಬೇರೆ ರೀತಿಯಾದ ಸ್ಟ್ರಾಟಜಿಗಳು, ಬೇರೆ ರೀತಿಯಾದ ಗತ್ತು ಗೈರತ್ತುಗಳು ಬೇಕಾಗ್ತದೆ. ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿರ್ಬೇಕಾಗತ್ತೆ. ಯಾರಾದ್ರೂ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಕಟ್ಟೋದು ಬಹಳ ಕಷ್ಟದ ಕೆಲಸ. ಸಂಘಟನೆ ಅದನ್ನ DK ಮಾಡ್ತಾರೆ. ಒಂದು ಸಂಪ್ರದಾಯದ ಪ್ರಕಾರ KPCC ಅಧ್ಯಕ್ಷ ಯಾರಾಗಿರ್ತಾರೆ ಅವರು ಮುಖ್ಯಮಂತ್ರಿ ಆಗ್ಬೇಕು. ಕೇವಲ ಸಿದ್ದರಾಮಯ್ಯನವರ ಚಾರ್ಮಿಂದಲೇ 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತ. ಹಾಗಾದ್ರೆ 2018 ಬರ್ಬೇಕಿತ್ತಲ್ಲ, ಯಾಕೆ ಬಂದಿಲ್ಲ? ಬರೀ ಚಾರ್ಮ್ ಕೆಲಸ ಮಾಡೋದಾದ್ರೆ DK ಶಿವಕುಮಾರ್ ಎಫರ್ಟ್ ಇದೆ. KPCC ಅಧ್ಯಕ್ಷ ಆಗಿ DK ಶಿವಕುಮಾರ್ ಯಾವ ರೀತಿಯ ಸಂಘಟನೆ ಮಾಡಿದ್ರು, ಹಗಲು ರಾತ್ರಿ ಪಕ್ಷಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು, ಯಾವ್ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಿದ್ರು. 136 ಸ್ಥಾನ ಗೆದ್ಬಿಡ್ತೀವ್ರಿ, ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿ ಇಷ್ಟೇ ಗೆಲ್ತೀವಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಷ್ಟೇ ಸ್ಥಾನಗಳನ್ನ ಗೆಲ್ಲುವಷ್ಟು ಸ್ಟ್ರಾಟಜಿ ಮಾಡುವಂತ ನಾಯಕ DK ಶಿವಕುಮಾರ್. ಕೇವಲ ವರ್ಚಸ್ಸಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಾಗಿದ್ರೆ ಕಾಂಗ್ರೆಸ್ 2013 ಗೆಲ್ತು, 2018 ಗೆಲ್ತಿತ್ತು. ಕೇವಲ ವರ್ಚಸ್ಸು ಮಾತ್ರ ಗೆಲುವಂತ ಅಂದ್ಕೊಳ್ಳಲ್ಲ, ಸಂಘಟನೆ ಮುಖ್ಯ. ಅವತ್ತು KPCC ಅಧ್ಯಕ್ಷ ಪಟ್ಟ ಕೊಟ್ಟಾಗ, ಮೇಕೆದಾಟು ಪಾದಯಾತ್ರೆಗಳು ಮಾಡಿದಾಗ, ಭಾರತ್ ಜೋಡೋ ಪಾದಯಾತ್ರೆ ಮಾಡಿದಾಗ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿದಾಗ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪಕ್ಷವನ್ನ ಸಂಘಟಿಸಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣವಾದಂತ DK ಶಿವಕುಮಾರ್ ಗೆಲ್ಲಿಸೋವರೆಗೂ ಯಾವುದೋ ನೆನಪಾಗಿಲ್ವಾ?